ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮಿಬ್ಬರದು ಒಳ್ಳೆ ಪೇರ್. ವಾಟ್ ಯು ಸೇ? ಅವ್ರಿಗೆ ಈಗಾಗಲೇ ಮದುವೆ ಆಗಿದೆ. ಅವ್ರ ಹೆಂಡತಿ ಬಗ್ಗೆ ನೀವು ಯಾರೂ ಯೋಚನೆ ಮಾಡ್ತಿಲ್ವಾ? ಲೋಕೇಶ, ಅದು ಚಿರು ಇಷ್ಟ ಇಲ್ಲದೆ ಆಗಿದ್ದ ಮದುವೆ. ಬಲವಂತವಾಗಿ ಮಾಡಿಸಿದ್ದು, ಬ್ಲ್ಯಾಕ್ ಮೇಲ್ ಮಾಡಿಸಿದ್ದಾರೆ. ಚಿರು ಯಾವತ್ತೂ ಆ ದೀಪನ ಹೆಂಡತಿ ಅಂತ ಒಪ್ಕೊಂಡೇ. ಅಂಡ್ ಆ ದೀಪ ಯಾವ ಆಂಗಲ್ ಅಲ್ಲೂ ನಮ್ಮನೆ ಸೊಸೆ ಆಗೋದಕ್ಕೆ ಲಾಯಕ್ಕೆ ಇಲ್ಲ. ನೋಡಿ, ಅವ್ರು ನೋಡಕ್ ಚೆನ್ನಾಗಿಲ್ಲ ಅಂದ್ರೂ ಎಲ್ರ ಜೊತೆ ಹೊಂದ್ಕೊಂಡು ಹೋಗ್ತಾರೆ, ಪ್ರೀತಿಯಿಂದ ಇರ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆ ಪ್ರೀತಿ ಯಾರಿಗ್ ಬೇಕು? ನಮ್ಮನೆ ಕೆಲಸದೊಳಗೂ ಅವಳಿಗೂ ಡಿಫ್ರೆನ್ಸ್ ಇಲ್ಲ. ಏನೋ ನಮ್ ಚಿರು ತಾಳಿ ಕಟ್ಬಿಟ್ಟಿದ್ದಾನಲ್ಲ ಅನ್ನೋ ಕಾರಣಕ್ಕೆ ಮನೆಯವರೆಲ್ಲ ಅವಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದಾರೆ ಅಷ್ಟೇ. ಚಿರು ಅಷ್ಟೇ, ಅದೊಂದೇ ಕಾರಣಕ್ಕೆ ಅವಳ ಜೊತೆ ಇರೋದು. ಹೆಂಡತಿ ಅಂತ ಒಪ್ಕೊಂಡೇ ಇಲ್ಲ. ಅವನಿಗೆ ನಿನ್ನಂತ ಹುಡುಗಿ ಲೈಫ್ ಪಾರ್ಟ್ನರ್ ಆಗಿ ಬರ್ಬೇಕು. ನಮ್ಮ ಮನೆಗೆ ನಿನ್ನಂತ ಸೊಸೆನೆ ಬೇಕಿರೋದು. ಸೊ ಪ್ಲೀಸ್ ಒಂದ್ಸಲ ಚಿರು ಹತ್ರ ನಿನ್ನ ಫೀಲಿಂಗ್ಸ್ನೆಲ್ಲ ಹೇಳ್ಕೊ. ನೀವಿಬ್ರು ಮಾತಾಡೋದಕ್ಕೆ ನಾನು ಸ್ಟೇಜ್ ರೆಡಿ ಮಾಡ್ಕೊಡ್ತೀನಿ. ಡೋಂಟ್ ವರಿ. ನೀನು ಸುಮ್ಮನೆ ಅವನ ಮುಂದೆ ಈ ಸೀರೆ ಉಟ್ಕೊಂಡು ಹೋಗು. ಉಳ್ದಿದ್ದೆಲ್ಲ ಅದಾಗದೇ ಆಗತ್ತೆ. ನಾನು ಅನ್ಕೊಂಡಿರೋದನ್ನೇ ಸೌಂದರ್ಯ ಮೇಡಮ್ ಹೇಳ್ತಿದ್ದಾರೆ. ಅಂದರೆ ಏನೇ ಆಗಲಿ ನಾನಿವತ್ತು ಚಿರು ಅವ್ರಿಗೆ ದಿಶಾ ಆಗಿ ನನ್ನ ಪ್ರೀತಿ ಹೇಳಲೇಬೇಕು. ಚಿರು ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅನ್ನೋದು ಇವತ್ತು ಗೊತ್ತಾಗತ್ತೆ. ಅದರಿಂದ ಮುಂದೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋ ನಿರ್ಧಾರ ಮಾಡೋಕ್ಕೆ ಸರಿ ಹೋಗುತ್ತೆ. ಪ್ಲೀಸ್ ದಿಶಾ, ಆದಷ್ಟು ಬೇಗ ರೆಡಿಯಾಗು. ನಿನ್ನ ಪ್ರೀತಿನ ಹೇಳ್ಕೊಡೋದಕ್ಕೆ ಸ್ಟೇಜ್ ರೆಡಿ. ನಿನ್ನ ಮುಂದೆನೆ ಚಿರು ದಿಶನ್ ಬಗ್ಗೆ ಹೇಗೆಲ್ಲ ಮಾತಾಡ್ದ ಅಂತ ನೋಡಿದ್ಯಲ್ಲ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಂದ್ರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ನಿಮ್ಮನ್ನ ನೋಡಿದ್ನಲ್ಲ, ಕೆಲಸ ಮಾಡೋ ಮೂಡ ಹೊರಟೋಯ್ತು. ಏನ್ ಯೋಚನೆ ಮಾಡ್ತಿದ್ಯಾ ದೀಪಾ? ಚಿರುಗೆ ಹೇಗೆ ಪ್ರಪೋಸ್ ಮಾಡೋದು ಅಂತನಾ? ಅಕ್ಕ, ನಾನು ಒಂದ್ಸಲ ನಿರ್ಧಾರ ಮಾಡಿದ್ರೆ ಅದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಒಂದ್ ವೇಳೆ ಚಿರು ಏನಾದ್ರೂ ದಿಶಾ ಮಾಡೋ ಪ್ರಪೋಸಲ್ನ ಒಪ್ಕೊಂಡ್ರೆ ನೀನೇನ್ ಮಾಡ್ತೀಯಾ? ಆಗ್ಲೇ ನಮ್ಮ ಸಂಬಂಧಕ್ಕೆ ಎಳ್ಳು ನೀರು ಬಿಡುತ್ತೆ. ಏನ್ ಮಾತಾಡ್ತಿದ್ಯಾ ದೀಪಾ? ಚಿರುನ್ ಬಿಟ್ಬಿಡ್ತೀಯಾ? ಅವ್ರಿಗೆ ಗುಣಕ್ಕಿಂತ ರೂಪನೇ ಮುಖ್ಯ ಅನ್ನೋದಾದ್ರೆ ನಾನು ಅವ್ರ ಜೊತೆ ಇದ್ದು ಏನೂ ಅರ್ಥ ಇಲ್ಲ ಅಕ್ಕ. ಅವ್ರು ಯಾರನ್ನಾದ್ರೂ ಮದುವೆ ಆಗಲಿ, ನಾನು ಅವ್ರ ಜೀವನದಿಂದ ದೂರ ಹೊರಟೋಗ್ತೇನೆ. ಗಂಡ ಹೆಂಡತಿ ಒಬ್ರನ್ನೊಬ್ಬನ ಪ್ರೀತಿಸ್ಬೇಕು, ಇಲ್ಲಾಂದ್ರೆ ಅವ್ರ ಸಂಸಾರದಲ್ಲಿ ತುಂಬಾ ತೊಂದರೆ ಇರುತ್ತೆ. ಯಾವುದೇ ಸಂಬಂಧಕ್ಕಾದ್ರೂ ಅದರದೇ ಆದ ಗೌರವ ಇರುತ್ತೆ. ಆ ಗೌರವನೇ ಇಲ್ಲ ಅಂದ್ರೆ ಆ ಸಂಬಂಧನ ಮುಂದುವರಿಸಬಾರ್ದು. ದೀಪಾ ಹೇಳ್ತಿರೋದು ನನಗೂ ಅನ್ವಯಿಸುತ್ತ. ರಾಹುಲ್ ನನ್ನ ಜೊತೆ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಅವನಿಂದ ದೂರ ಆಗ್ಬೇಕಾ? ಅವನ್ನ ಸರಿ ಮಾಡೋಕೆ ಪ್ರಯತ್ನ ಪಡ್ತಿದ್ರು ಅವನ್ ಮಾತ್ರ ಬದಲಾಗ್ತಿಲ್ಲ. ಏನ್ ಮಾಡ್ಲಿ? ಯಾಕಕ್ಕ ಸುಮ್ಮನಾಗೋದ್ವಿ? ನಿಮ್ ತಮ್ಮ ನನ್ನನ್ನ ಹೆಂಡತಿಯಾಗಿ ಯಾವತ್ತೂ ಒಪ್ಪಲ್ಲ. ದಿಶಾ ಪ್ರೀತಿನ ಒಪ್ತಾರೆ ಅಂತ ನಿಮ್ಗೂ ಅನ್ಸ್ತಿದ್ಯಾ? ಇಲ್ಲ ದೀಪಾ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದವ್ರೆ ಮೋಸ ಮಾಡೋ ಉದಾಹರಣೆಗಳಿದೆ.
ಇನ್ನು ಅವ್ರಿಗೆ ನನ್ನಲ್ಲಿ ಯಾವತ್ತೂ ಪ್ರೀತಿನೇ ಹುಟ್ಟಿಲ್ಲ ಅಲ್ಲ. ದೀಪಾ, ನೀನು ಚಿರು ವಿಷಯದಲ್ಲಿ ಇಷ್ಟೊಂದು ಕಲ್ಮನ್ಸ್ ಮಾಡ್ಕೊಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ಹೇಳ್ತಿರೋದು ಯೋಚನೆ ಮಾಡ್ತಿದ್ರೆ ಮುಂದೆ ನಿನ್ನ ಜೀವನ ಏನಾಗುತ್ತೋ ಅಂತ ನನಗೆ ಟೆನ್ಷನ್ ಆಗ್ತಿದೆ. ಕೃಷ್ಣನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರಾದಂಗೆ ಕೃಷ್ಣನ ಪ್ರೀತಿ ಸಿಕ್ಕಿಲ್ಲ. ಅಂತರದಲ್ಲಿ ನಾನು ಯಾವ ಲೆಕ್ಕ? ನಾನು ಹಸ್ಬೆಂಡ್ನ ತುಂಬ ಪ್ರೀತಿಸಿದೆ. ಆದರೆ ಹಸ್ಬೆಂಡ್ಗೆ ಒಂದು ಕ್ಷಣಕ್ಕೂ ನನ್ನ ಮೇಲೆ ಪ್ರೀತಿ ಬಂದಿಲ್ಲ, ಹುಟ್ಟೋದು ಇಲ್ಲ. ಎಲ್ಲ ಇದೇ ಥರ ಇರುತ್ತೆ ಅಂತ ಅನ್ಕೋಬೇಡ ದೀಪಾ, ಮುಂದೆ ಬದಲಾಗ್ಬಹುದು. ಬದಲಾಗತ್ತೆ ಅಂತ ಅನ್ಕೊಂಡಿದ್ದೆ, ಈಗ ಅನಿಸ್ತಿಲ್ಲ. ನೀವು ರಾಹುಲ್ ಅಣ್ಣ ಪ್ರೀತಿಸಿ ಮದುವೆ ಆಗಿದ್ದೀರ, ನಿಮ್ಮ ಅದೃಷ್ಟ ನನಗಿಲ್ಲ. ನಾನು ರಾಹುಲ್ ಚೆನ್ನಾಗಿಲ್ಲ ಅನ್ನೋ ಸತ್ಯ ನಿಂಗೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ತೀಯೋ ಏನು. ಹಸ್ಬೆಂಡ್ ಮನ್ಸಲ್ಲಿ ದಿವಸ ಇದ್ದಾಳೋ ಇಲ್ವೋ ಅಂತ ನಾನು ತಿಳ್ಕೊಳ್ಳೋವರೆಗೂ ನಂಗೆ ನೆಮ್ಮದಿ ಇರಲ್ಲ ಅಕ್ಕ. ನೀನು ಚಿರು ಒಂದಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅವನು ನಿನ್ನ ಜೊತೆ ಖುಷಿಯಾಗೇ ಇರ್ತಾನೆ. ದಿಶಾ ವಿಚಾರ ತಂದು ನಿಮ್ಮಿಬ್ರು ಖುಷಿ ಹಾಳಾಗಬಾರ್ದು. ನನಗೂ ಹಸ್ಬೆಂಡ್ ಮೇಲೆ ನಂಬಿಕೆ ಇದೆ ಅಕ್ಕ. ಆದರೆ ಯಾಕೋ ಅವ್ರ ದಿವಸ ಕಡೆ ತುಂಬ ವಾಲ್ತಿದ್ದಾರೆ ಅಂತ ಅನಿಸ್ತಿದೆ. ಇದೆಲ್ಲ ಇತ್ಯರ್ಥ ಆಗ್ಬೇಕಂದ್ರೆ ದಿಶಾ ಆಗಿ ನನ್ನ ಪ್ರೀತಿನ ಅವ್ರಿಗೆ ಹೇಳ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಇದ್ದಾರೆ ಸರ್, ಇಬ್ಬರಿದ್ದಾರೆ ಲೇಡೀಸ್. ಹಾಂ ಸರ್, ಓಕೆ ಸರ್. ಜರಮಣ ಕಾಫಿ. ಭರತ, ವಿಷಯ ಗೊತ್ತಾಯ್ತಾ? ಏನ್ ಜರಮಣ? ಅದೇ ನಮ್ಮ ಚಿಕ್ಕಮಂಗ್ಳೂರು ಸಿಟಿ ಪೊಲೀಸ್ ಸ್ಟೇಷನಲ್ಲಿ PC ಮೀಸೆ ರಮಣ ಅಂತ ಹೋಗ್ಬಿಟ್ಟಂತೆ ಕಣ. ಹೌದಾ? ರಾಮಣ್ಣಂಗೆ ಅಷ್ಟೊಂದೇನು ವಯಸ್ಸಾಗಿರ್ಲಿಲ್ಲ ಅಲ್ವಾ? ವಯಸ್ಸಾಗಿರ್ಲಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟಂತೆ ನೋಡು. ಆಕೆನೆ ಅವ್ನು ದೊಡ್ಡ ಮಗಳು. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅನುಕಂಪದ ಆಧಾರದ ಮೇಲೆ ಅಂತ ಕೆಲಸ ಕೊಡ್ತಾರಲ್ಲ ಅಪ್ಪ ಸತ್ರ ಮಕ್ಕಳಿಗೆ, ಆ ಕೆಲಸದ ಮೇಲೆ ಬಂದಿರೋದವಳು. ಜರಮಣ, ನೀನ್ ಏನೇ ಹೇಳು, ಸರ್ಕಾರದವರು ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಪ್ಪ ಸತ್ರೆ ಮಕ್ಳಿಗೆ ಕೆಲಸ ಸಿಗುತ್ತೆ. ನಾಳೆ ದಿನ ನನಗೇನೋ ಹೆಚ್ಚು ಕಡಿಮೆ ಆದರೆ ನಾನು ಏನು ಹೆದರ್ಬೇಕಾಗಿಲ್ಲ. ನನ್ನ ಕೆಲಸ ನನ್ನ ಮಗನಿಗೆ ಸಿಗುತ್ತೆ ಅನ್ನೋ ಧೈರ್ಯ ಇದೆ. ಆದರೆ ಒಂದೇ ಒಂದು ವಿಷಯ ಏನಪ್ಪ ಅಂದರೆ, ರಿಟೈರ್ಡ್ ಆಗಿನ ಮುಂಚೆ ನಾನು ಸಾಯ್ಬೇಕು. ಬರುತ್ತಾ ಸಾಯೋ ಮಾತು ಯಾಕೆ ಆಡ್ತೀಯ ಈಗ? ಇನ್ನೇನು ಹೇಳಿ ಜಯರಮಣ್ಣ, ಮಕ್ಕಳು ಅವ್ರ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ತಾನೆ ನಾವು ಹಗಲು ರಾತ್ರಿ ದುಡಿಯೋದು. ಇದು ಅವ್ರಿಗೆ ಅರ್ಥನೇ ಆಗಲ್ಲ. ಅವ್ರದ್ದು ಏನೇ ಇದ್ರು ಕಾಲೇಜು, ಫ್ರೆಂಡ್ಸು, ಸುತ್ತಾಡೋದು, ಇಷ್ಟೇ ಜೀವನ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವಿಲ್ಲ ಅಂದಾಗಲೇ ನಿಜವಾದ ಜೀವನ ಏನು ಅಂತ ಅವ್ರಿಗೆ ಅರ್ಥ ಆಗೋದು. ಅಪ್ಪನ ಜವಾಬ್ದಾರಿನ ಮಕ್ಕಳು ಅಪ್ಪನ ಸ್ಥಾನಕ್ಕೆ ಬಂದಾಗಲೇ ತಗೊಳ್ಳೋದು ಜಯರಮಣ್ಣ.